ಸ್ನೇಹಿತರೆ, ಪ್ರತಿದಿನ ನಾವು ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯೋದು ನಾವು ಜೀವನದಲ್ಲಿ ಯಶಸ್ಸು ಕಾಣಬೇಕು, ಸಂತೋಷದ ಜೀವನ ನಡೆಸಬೇಕು ಅಂತ. ಆದರೆ ಕೆಲವೊಮ್ಮೆ ನಾವು ಸರಿಯಾದ ಸಮಯದಲ್ಲಿ ಕೆಲಸ ಪ್ರಾರಂಭಿಸದೆ ಹೋದ್ರೆ ಅದು ಫಲ ಕೊಡದೇ ಇರಬಹುದು. ಸ್ನೇಹಿತರೆ, ಚಿಂತಿಸಬೇಡಿ. ಈ ವಿಡಿಯೋದಲ್ಲಿ ನಾವು ಅಕ್ಷಯ ತೃತೀಯದ ಬಗ್ಗೆ ತಿಳಿಯಲಿದ್ದೇವೆ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ದಿನ ನಿಮ್ಮ ಜೀವನದಲ್ಲಿ ಸಂಪತ್ತು, ಸಮೃದ್ಧಿ ಮತ್ತು ನಿರಂತರ ಯಶಸ್ಸನ್ನು ಆಕರ್ಷಿಸಲು ಅತ್ಯಂತ ಮಂಗಳಕರ ದಿನವಾಗಿದೆ. ಬನ್ನಿ ಸ್ನೇಹಿತರೆ, ಅಕ್ಷಯ ತೃತೀಯ ಏಕೆ ಇಷ್ಟೊಂದು ಮಹತ್ತರ ದಿನವಾಗಿದೆ, ಅದರ ವಿಶೇಷತೆ, ಅಂದು ನಡೆದಂತ ವಿದ್ಯಮಾನಗಳು, ಅದರ ಸರಿಯಾದ ಆಚರಣೆ ಮತ್ತು ಸಂಪ್ರದಾಯಗಳ ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಸ್ನೇಹಿತರೆ, ನಾವು ಪ್ರತಿ ವರ್ಷ ಆಚರಿಸುವ ಅನೇಕ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಒಂದು ಪ್ರಮುಖ ಹಬ್ಬವಾಗಿದೆ. ಅಖಾ ತೀಜ್ ಎಂದು ಕರೆಯಲ್ಪಡುವ ಅಕ್ಷಯ ತೃತೀಯ ಹಬ್ಬವನ್ನು ಸಾಮಾನ್ಯವಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ ಅಥವಾ ತೃತೀಯ ತಿಥಿಯಂದು ಭಾರತದಲ್ಲಿ ಹಿಂದೂಗಳು ಹಾಗೂ ಜೈನರು ಆಚರಿಸುತ್ತಾರೆ. ಸ್ನೇಹಿತರೆ, ಅಕ್ಷಯ ಎಂಬ ಹೆಸರು ಸಂಸ್ಕೃತದಿಂದ ಬಂದಿದೆ. ಅಕ್ಷಯ ಎಂದರೆ ಎಂದಿಗೂ ನಾಶವಾಗದ, ಶಾಶ್ವತ, ಅಮರ, ಕ್ಷೀಣಿಸದ ಎನ್ನುವ ಅರ್ಥ ಕೊಡುತ್ತದೆ. ತೃತೀಯ ಎಂದರೆ 3ನೇ ದಿನ. ಅಕ್ಷಯ ತೃತೀಯ ಎಂದರೆ ಅಂತ್ಯವಿಲ್ಲದ ಸಮೃದ್ಧಿಯನ್ನು ಕೊಡುವಂತಹ ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನ ಎಂದು ಹೇಳಬಹುದು. ಸ್ನೇಹಿತರೆ, ಅಕ್ಷಯ ತೃತೀಯದ ದಿನ ತುಂಬಾ ಮಹತ್ತರವಾಗಿದೆ. ಇಂದಿನ ದಿನ ಅನೇಕ ಪೌರಾಣಿಕ ಮತ್ತು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಹಿಂದೂಗಳ 4 ಪ್ರಮುಖ ಯುಗಗಳಲ್ಲಿ ಎರಡನೆಯದಾದ ತ್ರೇತಾಯುಗ ಅಕ್ಷಯ ತೃತೀಯದಂದು ಪ್ರಾರಂಭವಾಯಿತು ಎಂದು ಉಲ್ಲೇಖಿಸಲಾಗಿದೆ. ಮಹಾವಿಷ್ಣು ದುಷ್ಟರನ್ನು ಶಿಕ್ಷಿಸಿ ಧರ್ಮವನ್ನು ರಕ್ಷಿಸಲು ಮುಂದೆ ವಿವಿಧ ರೂಪಗಳಲ್ಲಿ ಅವತರಿಸಲು ತ್ರೇತಾಯುಗವು ಮುನ್ನುಡಿ ಬರೆಯಿತು. ಅಕ್ಷಯ ತೃತೀಯದ ಶುಭ ದಿನದಂದು ಮಹಾವಿಷ್ಣುವಿನ 6ನೇ ಅವತಾರವಾದ ಪರಶುರಾಮನ ಜನನವಾಯಿತು. ಹೀಗಾಗಿ ಇಂದು ಪರಶುರಾಮ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವನ ಪುತ್ರ ಗಣೇಶ ವ್ಯಾಸ ಮಹರ್ಷಿಗಳ ಉಪಸ್ಥಿತಿಯಲ್ಲಿ ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ ಪುಣ್ಯ ದಿನ ಇದಾಗಿದೆ. ಈ ಪವಿತ್ರ ದಿನದಂದು ಗಂಗೆಯು ಕೈಲಾಸದಿಂದ ಭೂಮಿಗೆ ಹರಿದು ಬಂದಳು ಎಂಬ ನಂಬಿಕೆಯಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅಜ್ಞಾತವಾಸದಲ್ಲಿದ್ದ ಪಾಂಡವರ ಹಸಿವು ನೀಗಿಸಲು ಅಕ್ಷಯ ಪಾತ್ರೆಯನ್ನು ವರವಾಗಿ ಕೊಟ್ಟನೆಂಬ ಕಥೆಯಿದೆ. ತನ್ನ ಪ್ರಾಣ ಸ್ನೇಹಿತ ಸುಧಾಮನ ಕಷ್ಟವನ್ನರಿತು ಶ್ರೀಕೃಷ್ಣನು ಸಿರಿಸಂಪತ್ತನ್ನು ಕೊಟ್ಟಂತಹ ದಿನ ಅಕ್ಷಯ ತೃತೀಯವಾಗಿದೆ. ಕುಬೇರನು ತಪಸ್ಸು ಮಾಡಿ ಭೂಮಿ ಮೇಲಿನ ಸಕಲ ಸಂಪತ್ತಿಗೂ ಒಡೆಯನಾಗುವಂತೆ ಶಿವನಿಂದ ವರಪಡೆದ ಅದೃಷ್ಟದ ದಿನ ಅಕ್ಷಯ ತೃತೀಯವಾಗಿದೆ. ಸ್ನೇಹಿತರೆ, ಅಕ್ಷಯ ತೃತೀಯ ದಿನದಂದು ಭಕ್ತರು ದಿನದ ಮಂಗಳಕರ ಶಕ್ತಿಯನ್ನು ಬಳಸಿಕೊಳ್ಳಲು ವಿವಿಧ ಆಚರಣೆಗಳು ಮತ್ತು ಸಂಪ್ರದಾಯಗಳಲ್ಲಿ ತೊಡಗುತ್ತಾರೆ. ಈ ದಿನದಂದು ಜನರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಭಗವಾನ್ ವಿಷ್ಣು, ಲಕ್ಷ್ಮೀ ದೇವಿ ಮತ್ತು ಗಣೇಶನಿಗೆ ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ವಿವಿಧ ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ಆಪ್ತರೊಂದಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಅತ್ಯಂತ ಮಂಗಳಕರ ದಿನವಾದ ಇಂದು ಚಿನ್ನವನ್ನು ಖರೀದಿಸುವುದರಿಂದ ಶಾಶ್ವತ ಸಂಪತ್ತನ್ನು ಆಕರ್ಷಿಸಬಹುದು ಎಂದು ನಂಬಲಾಗಿದೆ. ಇಂದು ಹೊಸ ಉದ್ಯಮವನ್ನು ಪ್ರಾರಂಭಿಸುವುದು, ವಾಹನ ಖರೀದಿಸುವುದು, ಹೂಡಿಕೆ ಮಾಡುವುದು ಅಥವಾ ಮಹತ್ವದ ಜೀವನ ನಿರ್ಧಾರಗಳನ್ನು ಮಾಡುವುದು ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ಭಾವಿಸಲಾಗಿದೆ. ಸ್ನೇಹಿತರೆ, ಇಂದು ನಾವು ಚಿನ್ನವನ್ನು ಖರೀದಿಸುವುದಕ್ಕೆ ಇರುವಷ್ಟು ಪ್ರಾಮುಖ್ಯತೆ ಇತರರಿಗೆ ದಾನ ಮಾಡುವುದಕ್ಕೂ ಇದೆ. ಬಡಜನರಿಗೆ ಅಥವಾ ಅಗತ್ಯವಿರುವವರಿಗೆ ಊಟ, ಬಟ್ಟೆ ಅಥವಾ ಹಣದ ಸಹಾಯ, ದೇವಸ್ಥಾನಗಳಿಗೆ ದಾನ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದೇ ಮೇ 10ರಂದು ಬರಲಿರುವ ಅಕ್ಷಯ ತೃತೀಯವನ್ನು ಆಚರಿಸಲು ಸಿದ್ಧರಾಗಿ. ಹೊಸ ಉದ್ಯಮವನ್ನು ಪ್ರಾರಂಭಿಸಿ, ದತ್ತಿ ದೇಣಿಗೆ ನೀಡಿ ಅಥವಾ ನೀವು ನೋಡುತ್ತಿರುವ ಚಿನ್ನದ ನೆಕ್ಲೆಸ್ ಅನ್ನು ಖರೀದಿಸಿ. ಮುಖ್ಯವಾಗಿ ದಯೆ ಮತ್ತು ಸಕಾರಾತ್ಮಕತೆಯನ್ನು ಹರಡುವುದರ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ. ಅನಿಯಮಿತ ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸು ನಿಮ್ಮದಾಗಲಿ ಎಂದು ಆಶಿಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಥೆಗಳನ್ನು ಕೇಳಲು ಹಾಗೆ ವಿವಿಧ ಬಗೆಯ ಪ್ರವಾಸಿ ತಾಣಗಳ ವಿಡಿಯೋಗಳನ್ನು ನೋಡಲು ಆಸಕ್ತಿ ಇದ್ದಲ್ಲಿ ನಮ್ಮ ಮಿಸ್ಟರ್ ಜಿ ಕನ್ನಡಿಗ ಚಾನಲ್ಗೆ ಚಂದಾದಾರರಾಗಿ ಬೆಲ್ ಬಟನ್ ಒತ್ತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿ. ನಾನು ನಿಮ್ಮ ಮಿಸ್ಟರ್ ಜಿ ಕನ್ನಡಿಗ, ನಿಮ್ಮ ಮನೆ ಹುಡುಗ. ಮತ್ತೆ ಸಿಗೋಣ. ನಮಸ್ಕಾರ.